HMT ವಿವಾದಕ್ಕೆ ಸಿಗುತ್ತಾ ಹೊಸ ಟ್ವಿಸ್ಟ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. HMT ಕಾರ್ಖಾನೆ ಕ್ಯಾಂಪಸ್ಗೆ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಜಾಲಹಳ್ಳಿಯಲ್ಲಿರೋ HMT ಕಾರ್ಖಾನೆ ಕ್ಯಾಂಪಸ್ಗೆ ಕೇಂದ್ರ ಸಚಿವ HDKಯಿಂದ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅಧಿಕಾರಿಗಳೊಂದಿಗೆ ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪೂರಕ ವ್ಯಾಪಾರ ವಿಭಾಗಕ್ಕೆ HD ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. HMT ಪುನರ್ಜೀವನಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಆದರೆ ಬಹಳ ವಿವಾದ ಇದೆ. HMT ಜಮೀನು ವಿವಾದಕ್ಕೂ ಸಿಗುತ್ತಾ ಮುಕ್ತಿ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ರಾಜ್ಯ ಮತ್ತು ಕೇಂದ್ರದ ನಡುವೆ ಜಟಾಪಟಿಗೆ ಕಾರಣವಾಗಿರೋ HMT ಕಾರ್ಖಾನೆ. ನೋಡಿ, HMT ಪುನರ್ಜೀವನಕ್ಕೆ ಕುಮಾರಸ್ವಾಮಿ ಅವರು ಪಣವನ್ನು ತೊಟ್ಟಿದ್ದಾರೆ. ಆದರೆ ರಾಜ್ಯದ ಅರಣ್ಯ ಇಲಾಖೆ ಅದಕ್ಕೆ ವಿವಾದ ಸೃಷ್ಟಿ ಮಾಡಿದೆ. ಅಂದರೆ ಇದು ಅರಣ್ಯ ಇಲಾಖೆಗೆ ಭೂಮಿ ಸೇರುತ್ತೆ. HMT ಕಾರ್ಖಾನೆ ಇರೋದು ಅರಣ್ಯ ಭೂಮಿಯಲ್ಲಿ, ಅದು ಎಲ್ಲ ಕೂಡ ವಿವಾದ ನಡೀತಾ ಇದೆ. ಸೊ ಅದನ್ನು ಪುನರ್ಜೀವಿಸಬೇಕು, ಮತ್ತೆ ಕಾರ್ಖಾನೆ ಮತ್ತೆ ಸ್ಟಾರ್ಟ್ ಮಾಡಿಸ್ಬೇಕು, ಅದಕ್ಕೊಂದು ಬೇರೆ ರೂಪ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಕಾಯ್ತಾ ಇದ್ದಾರೆ. ಸೊ ಬಟ್ ಸ್ವಲ್ಪ ವಿವಾದಗಳಿದಾವೆ, ನೋಡಬೇಕು ಅದಕ್ಕೆಲ್ಲ ಇವತ್ತು ಆ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತಾ ಅಂತ ಹೇಳಿ. ಈ ಜಾಗಗಳು ಯಾವಾಗ ಇದನ್ನೆಲ್ಲ ಮಾರಾಟ ಮಾಡ್ತಕ್ಕಂಥ ನಿರ್ಧಾರ ಆಯಿತು, ಅದನ್ನ ನಂತರ ತಿಳಿಸ್ತಿದ್ವಿ. ನಮ್ಮ ಭೀಮಣ್ಣ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಗಿಡ ಮರಗಳು ಇರೋದನ್ನ ಏನು ತೋರಿಸಿ ನಿಮ್ಗೆ ಮೊನ್ನೆ ಪ್ರೆಸ್ ಮೀಟ್ ಮಾಡೋದು, ಪಾಪ ಈ ಫೋಟೋಗಳು ಯಾಕೆ ತೋರಿಸ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದಿರಲಿ, ಗಿಡ ಮರಗಳು ಬೆಳೆಸಿರೋದು HMTಯ ಒಂದು ಕಾರ್ಖಾನೆ ನಡೀತಿದ್ದಾಗ ಅಲ್ಲಿ ಇದ್ದಂಥ ನಮ್ಮ ವರ್ಕರ್ಗಳಿರ್ಬೋದು, ಅಲ್ಲಿಂದ ಅಲ್ಲಿಯ ಮ್ಯಾನೇಜ್ಮೆಂಟ್ ಈ ಗಿಡ ಮರಗಳನ್ನ ಇವತ್ತು ಸೇಫ್ ಆಗಿಟ್ಟಿರೋದು ಅರಣ್ಯ ಇಲಾಖೆಯವರೆಲ್ಲ. ಇದನ್ನು ಉಳಿಸಿರ್ತಕ್ಕಂಥದ್ದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು, ಇಲ್ಲಿ ಕೆಲಸ ನಿರ್ವಹಣೆ ಮಾಡ್ತಿದ್ದಂಥ ಅಧಿಕಾರಿಗಳು ಈ ಭಾಗವನ್ನು ಇನ್ನೂ ಗ್ರೀನ್ರೀಸ್ ಆಗಿ ಉಳಿಸ್ಕೊಂಡಿದ್ದಾರೆ ಟೌನ್ಶಿಪ್ ಜೊತೆಗೆ. ಅದು ಮುಂದೆ ಏನೇನು ಅನ್ನೋದನ್ನು ಮಾತಾಡ್ತೀನಿ, ಕೂತ್ಕೊಂಡು ಫ್ರೀಯಾಗಿ ಮಾತಾಡೋಣ. ಇದೆಲ್ಲ ನೋಡಿ